ಮಿಸ್ಟರ್ ಬಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಥೆಗಾರ. ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳ ಹೊರಟಿರುವ ಕತೆ ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ. ಬದಲಾಗಿ ದಟ್ಟವಾದ ಕಾಡಿನ ಮಧ್ಯೆ ಇರುವ ಒಂದು ಹಳ್ಳಿಯಲ್ಲಿ ನಡೆದು ಹೋದ, ಕೇಳಿದರೆ ಮೈ ಜುಮ್ಮೆನಿಸುವ ಒಂದು ಕರಾಳ ಸತ್ಯ. ರಾತ್ರಿಯ ಆ ನೀರವ ಮೌನದಲ್ಲಿ ನಿಮ್ಮ ಸುತ್ತಲಿನ ಕತ್ತಲೆಯನ್ನು ಒಮ್ಮೆ ದಿಟ್ಟಿಸಿ ನೋಡಿ. ನಾವು ಒಂಟಿ ಎಂದುಕೊಳ್ಳುತ್ತೇವೆ, ಆದರೆ ಕತ್ತಲೆಯಲ್ಲಿ ನಮ್ಮನ್ನು ಯಾರು ಗಮನಿಸುತ್ತಿದ್ದಾರೋ ಯಾರಿಗೆ ಗೊತ್ತು. ಈ ಕಥೆಯನ್ನು ಕೇಳುವಾಗ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕುಳಿತಂತೆ ಭಾಸವಾದರೆ ದಯವಿಟ್ಟು ಒಮ್ಮೆ ತಿರುಗಿ ನೋಡಿ. ಈ ಘಟನೆ ನಡೆದುದು ಉತ್ತರ ಕನ್ನಡದ ದಟ್ಟವಾದ ಅರಣ್ಯದ ಅಂಚಿನಲ್ಲಿರುವ ಕಲ್ಲೂರು ಎಂಬ ಒಂದು ಪುಟ್ಟ ಏಕಾಂತ ಗ್ರಾಮದಲ್ಲಿ. ಸುತ್ತಲೂ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ಮರಗಳು, ಹಗಲಿನಲ್ಲೂ ಸೂರ್ಯನ ಬೆಳಕು ಸರಿಯಾಗಿ ಬೀಳದಂತಹ ದಟ್ಟವಾದ ಕಾನನ. ಆ ಕಲ್ಲೂರಿನಲ್ಲಿ ಚಂದ್ರ ಎಂಬೊಬ್ಬ ಯುವಕ ತನ್ನ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದಿರೊಂದಿಗೆ ವಾಸವಾಗಿದ್ದ. ಚಂದ್ರನಿಗೆ ಆಗಿನ್ನೂ 20 ವರ್ಷ. ಆ ಊರಿನ ಪದ್ಧತಿಯಂತೆ ಅವನಿಗೆ ಮದುವೆಯ ವಯಸ್ಸಾಗಿತ್ತು. ಮನೆಗೆ ಮದುವೆ ಹೆಣ್ಣಿನ ಸಂಬಂಧಗಳು ಬರಲಾರಂಭಿಸಿದವು. ಒಂದು ದಿನ ಪಕ್ಕದ ಊರಿನಿಂದ ಬಂದ ಒಂದು ಸಂಬಂಧದಲ್ಲಿ ಹುಡುಗಿಯ ಫೋಟೋವನ್ನು ಚಂದ್ರ ನೋಡಿದ. ಆಕೆಯ ಹೆಸರು ಲಾವಣ್ಯ. ಫೋಟೋ ನೋಡಿದ ತಕ್ಷಣ ಚಂದ್ರನಿಗೆ ಆಕೆ ತುಂಬ ಇಷ್ಟವಾದಳು. ಆಕೆಯ ಕಣ್ಣುಗಳಲ್ಲಿ ಒಂದು ಮುಗ್ಧತೆ ಇತ್ತು, ಮುಖದಲ್ಲಿ ಸೌಂದರ್ಯವಿತ್ತು. ಚಂದ್ರ ಓಡಿ ಹೋಗಿ ತನ್ನ ತಾಯಿಯ ಬಳಿ, ಅಮ್ಮ, ನನಗೆ ಈ ಹುಡುಗಿ ತುಂಬ ಇಷ್ಟವಾಗಿದ್ದಾಳೆ, ನಾನು ಮದುವೆಯಾದರೆ ಇವಳನ್ನೇ ಮದುವೆಯಾಗುತ್ತೇನೆ ಎಂದು ಖಚಿತವಾಗಿ ಹೇಳಿಬಿಟ್ಟ. ಪ್ರತಿಯೊಬ್ಬ ಯುವಕನಂತೆ ಚಂದ್ರನಿಗೂ ಒಂದು ಆಸೆ ಇತ್ತು. ತನ್ನ ಹೆಂಡತಿ ಅಪ್ಸರೆಯಂತಿರಬೇಕು, ಗುಣವಂತೆಯಾಗಿರಬೇಕು. ಆಕೆಯನ್ನು ಯಾರ ಮುಂದೆಯಾದರೂ ಕರೆದುಕೊಂಡು ಹೋದರೆ ಎಲ್ಲರೂ ಆಕೆಯನ್ನು ಮೆಚ್ಚಿ ನೋಡಬೇಕು, ತನ್ನ ಹೆಮ್ಮೆಯೂ ಹೆಚ್ಚಾಗಬೇಕು ಎಂದು. ತಾಯಿಗೆ ಮಗನ ಆಸೆ ಅರ್ಥವಾಯಿತು. ನಗುತ್ತದೆ, ಆಗಲಿ ಮಗನೇ, ಆ ಹುಡುಗಿಯನ್ನೇ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದು ಭರವಸೆ ನೀಡಿ ಲಾವಣ್ಯಾಳ ತಂದೆಯೊಂದಿಗೆ ಮಾತನಾಡಿ ಮದುವೆಯನ್ನು ನಿಶ್ಚಯಿಸಿದರು. ದಿನಗಳು ಉರುಳಿದವು. ಮದುವೆಯ ಸಂಭ್ರಮ ಶುರುವಾಯಿತು. ಅರಸಿನ ಮೆಹಂದಿ, ಸಂಗೀತದ ಸದ್ದು ಆ ಊರಿನ ತುಂಬೆಲ್ಲ ಮಾರ್ದನಿಸುತ್ತಿತ್ತು. ಚಂದ್ರನ ಮನೆಯಂತೂ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿತ್ತು. ಬಂಧು ಬಳಗದವರ ನಗು ಕೂಗಾಟಗಳಿಂದ ತುಂಬಿ ಹೋಗಿತ್ತು. ಚಂದ್ರನಂತೂ ಗಾಳಿಯಲ್ಲಿ ತೇಲುತ್ತಿದ್ದ. ನನ್ನ ಹೆಂಡತಿಯನ್ನು ಊರೆಲ್ಲ ಸುತ್ತಾಡಿಸುತ್ತೇನೆ, ನನ್ನ ಸ್ನೇಹಿತರೆಲ್ಲರ ಎದುರು ಹೆಮ್ಮೆಯಿಂದ ಪರಿಚಯಿಸುತ್ತೇನೆ, ನನ್ನ ಲಾವಣ್ಯ ಲಕ್ಷದಲ್ಲಿ ಒಬ್ಬಳು ಎಂದು ತನ್ನಷ್ಟಕ್ಕೆ ತಾನೇ ಕನಸು ಕಾಣುತ್ತಾ ಹಿಗ್ಗುತ್ತಿದ್ದ. ಆ ದಿನವೂ ಬಂದೇ ಬಿಟ್ಟಿತು. ಕಲ್ಲೂರಿನ ಜನರೆಲ್ಲ ಸೇರಿ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಲಾವಣ್ಯಾಳ ಊರಿಗೆ ಹೋದರು. ಅದ್ದೂರಿಯಾಗಿ ಸಂಭ್ರಮದಿಂದ ಇಬ್ಬರ ವಿವಾಹ ನೆರವೇರಿತು. ಎಲ್ಲರೂ ಖುಷಿಯಾಗಿದ್ದರು. ಆದರೆ ಆ ಖುಷಿಯ ಹಿಂದೆಯೇ ಒಂದು ಕರಾಳ ಶಕ್ತಿ ಹೊಂಚು ಹಾಕಿಕೊಂಡು ಕಾಯುತ್ತಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಮರುದಿನ ಬೆಳಿಗ್ಗೆ ಅತ್ತೆ ಮನೆಗೆ ಹೊರಡುವ ಸಮಯ. ಅತ್ತೆ ಮನೆ ಕಲ್ಲೂರಿನ ಕಾಡಿನ ಮಧ್ಯೆ ಇದ್ದುದರಿಂದ ಬೆಳಗಿನ ಜಾವವೇ ಹೊರಡಬೇಕಿತ್ತು. ಹಳೆಯ ಕಾಲದ ಪದ್ಧತಿಯಂತೆ ಲಾವಣ್ಯಾಳನ್ನು ಸುಂದರವಾಗಿ ಸಿಂಗರಿಸಿದ ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಲಾಯಿತು. 4 ಜನ ಬಲಿಷ್ಠ ಹೊರುವವರು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಕಲ್ಲೂರಿನ ಕಡೆಗೆ ಹೆಜ್ಜೆ ಹಾಕಲಾರಂಭಿಸಿದರು. ಚಂದ್ರ ಮತ್ತು ಇತರರು ಬೇರೆ ದಾರಿಯಲ್ಲಿ ಮುಂಚಿತವಾಗಿಯೇ ಊರಿಗೆ ಹೊರಟಿದ್ದರು. ಪಲ್ಲಕ್ಕಿ ಕಾಡಿನ ದಾರಿಯಲ್ಲಿ ಸಾಗುತ್ತಿತ್ತು. ಮಧ್ಯಾಹ್ನದ ಸಮಯ. ಕಾಡಿನ ಮಧ್ಯೆ ಗುಯಿ ಎನ್ನುವ ನಿಶ್ಶಬ್ದ. ಬೇಸಿಗೆಯ ಬೇಗೆ ಮತ್ತು ಕಾಡಿನ ದುರ್ಗಮ ಹಾದಿಯಿಂದ ಪಲ್ಲಕ್ಕಿ ಹೊರುತ್ತಿದ್ದ 4ವರಿಗೂ ವಿಪರೀತ ಸುಸ್ತು ಮತ್ತು ಬಾಯಾರಿಕೆಯಾಯಿತು. ಆ ದಟ್ಟ ಕಾಡಿನಲ್ಲಿ ಎಲ್ಲಾದರೂ ಸ್ವಲ್ಪ ನೆರಳು ಸಿಕ್ಕರೆ ಸಾಕು ಎನ್ನುವಾಗ ದೂರದಲ್ಲಿ ಒಂದು ಬೃಹತ್ತಾದ 100 ವರ್ಷ ಹಳೆಯದಾದ ಒಂಟಿ ಮಾವಿನ ಮರ ಕಾಣಿಸಿತು. ಅದರ ಕೊಂಬೆಗಳು ದೈತ್ಯಾಕಾರವಾಗಿ ಚಾಚಿಕೊಂಡಿದ್ದವು. ಅದರ ನೆರಳು ಎಷ್ಟು ದಟ್ಟವಾಗಿತ್ತೆಂದರೆ ಮಧ್ಯಾಹ್ನವು ಅಲ್ಲಿ ಕತ್ತಲು ಆವರಿಸಿದಂತಿತ್ತು. ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿ ನೀರು ಕುಡಿದು ಮುಂದೆ ಹೋಗೋಣ ಎಂದುಕೊಂಡ 4ವರು ಪಲ್ಲಕ್ಕಿಯನ್ನು ಆ ಮರದ ಕೆಳಗೆ ಇಳಿಸಿದರು. ಅವರು ತಮ್ಮ ತಮ್ಮ ಬಳಿಯಿದ್ದ ಚೆಂಬಿನಿಂದ ನೀರು ಕುಡಿಯಲು ಆರಂಭಿಸಿದರು. ಆಗ ಒಬ್ಬನು ಪಲ್ಲಕ್ಕಿಯ ಪರದೆ ಸರಿಸಿ, ತಾಯಿ, ನಿಮಗೂ ಬಾಯಾರಿಕೆಯಾಗಿದ್ದರೆ ಸ್ವಲ್ಪ ನೀರು ಕುಡಿಯಿರಿ ಎಂದು ಹೇಳಿದ. ಆದರೆ ಪಲ್ಲಕ್ಕಿಯೊಳಗಿದ್ದ ಲಾವಣ್ಯಾಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆಕೆ ಸುಮ್ಮನೆ ಕುಳಿತಿದ್ದಳು. ಆ 4ವರು ಏನೂ ಅರ್ಥವಾಗದೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆದರೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಮರದ ಬುಡದಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ಕುಳಿತರು. ಆದರೆ ಸ್ನೇಹಿತರೆ,
ಅಸಲಿ ಭಯಾನಕ ಆಟ ಶುರುವಾಗಿದ್ದೇ ಇಲ್ಲಿ. ಆ ಹಳೆಯ ಮಾವಿನ ಮರ ಕೇವಲ ಮರವಾಗಿರಲಿಲ್ಲ, ಅದೊಂದು ರಕ್ತ ಪಿಪಾಸು ಮಾಟಗಾತಿಯ ವಾಸಸ್ಥಾನವಾಗಿತ್ತು. ಮಧ್ಯಾಹ್ನದ ಆ ಉರಿ ಬಿಸಿಲಿನಲ್ಲಿ ಮರದ ಮೇಲಿಂದ ಆ ಭೀಕರವಾದ ಕರಾಳ ಶಕ್ತಿ ನಿಧಾನವಾಗಿ ಕೆಳಗಿಳಿಯಿತು. ಯಾರು ಎಚ್ಚರಗೊಳ್ಳುವ ಮುನ್ನವೇ ಕಣ್ಣು ತೆರೆಯುವಷ್ಟರಲ್ಲಿ ಆ ಮಾಟಗಾತಿ ಪಲ್ಲಕ್ಕಿಯೊಳಗೆ ನುಗ್ಗಿ ನವವಧು ಲಾವಣ್ಯಾಳನ್ನು ಉಸಿರುಗಟ್ಟಿಸಿ ರಕ್ತ ಹೀರಿ ಕೊಂದೇ ಬಿಟ್ಟಳು. ಲಾವಣ್ಯಾಳ ದೇಹವನ್ನು ಮಾಯ ಮಾಡಿ ತಾನೇ ಲಾವಣ್ಯಾಳ ರೂಪವನ್ನು ತಾಳಿ ಅದೇ ಮಧುವಣಗಿತ್ತಿಯ ಸೀರೆಯುಟ್ಟು ಮುಖದ ಮೇಲೆ ಮುಸುಕು ಎಳೆದುಕೊಂಡು ಪಲ್ಲಕ್ಕಿಯಲ್ಲಿ ಕುಳಿತು ಬಿಟ್ಟಳು. ಇದೆಲ್ಲವೂ ಎಷ್ಟು ಮೌನವಾಗಿ ನಡೆದು ಹೋಯಿತೆಂದರೆ ಹೊರಗೆ ವಿಶ್ರಮಿಸುತ್ತಿದ್ದ ನಾಲ್ವರಿಗೂ ಇದರ ಸುಳಿವೇ ಸಿಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಕಲ್ಲೂರಿನ ಕಡೆಗೆ ನಡೆದರು. ನಾವು ಹೊತ್ತು ತರುತ್ತಿರುವುದು ಒಂದು ಮುಗ್ಧ ಹೆಣ್ಣನ್ನಲ್ಲ, ಬದಲಾಗಿ ಸಾಕ್ಷಾತ್ ಮೃತ್ಯುವನ್ನೇ ಎಂದು ಅವರಿಗೆ ತಿಳಿದಿರಲಿಲ್ಲ. ಸಂಜೆ ಆಗುತ್ತಾ ಬಂತು. ಪಲ್ಲಕ್ಕಿ ಚಂದ್ರನ ಮನೆಯನ್ನು ತಲುಪಿತು. ಮನೆಯವರೆಲ್ಲ ಆರತಿ ಬೆಳಗಿ ಸಂಭ್ರಮದಿಂದ ಹೊಸ ಸೊಸೆಯನ್ನು ಮನೆಗೆ ಬರಮಾಡಿಕೊಂಡರು. ಆದರೆ ಆ ಸೊಸೆಯ ಹೆಜ್ಜೆ ಮನೆಯೊಳಗೆ ಬೀಳುತ್ತಿದ್ದಂತೆಯೇ ಮನೆಯಲ್ಲಿದ್ದ ಸಾಕು ನಾಯಿಗಳು ವಿಚಿತ್ರವಾಗಿ ಊಳಿಡಲಾರಂಭಿಸಿದವು. ಬೀಸುತ್ತಿದ್ದ ತಣ್ಣನೆಯ ಗಾಳಿಯು ಒಮ್ಮೆಲೆ ನಿಂತು ಹೋದಂತಿತ್ತು. ಆದರೆ ಮದುವೆಯ ಸಂಭ್ರಮದಲ್ಲಿ ಯಾರೂ ಅದನ್ನು ಹೆಚ್ಚಾಗಿ ಗಮನಿಸಲಿಲ್ಲ. ರಾತ್ರಿಯಾಯಿತು. ಮನೆಯಲ್ಲಿದ್ದ ಅತಿಥಿಗಳೆಲ್ಲ ಮಲಗಲು ಹೋದರು. ಕತ್ತಲು ಆವರಿಸುತ್ತಿದ್ದಂತೆ ಕಾಡಿನ ಹುಳಗಳ ಸದ್ದು ಭಯಾನಕವಾಗಿ ಕೇಳಲಾರಂಭಿಸಿದವು. ಚಂದ್ರ ತನ್ನ ಮೊದಲ ರಾತ್ರಿಯ ಕೋಣೆಯತ್ತ ಹೆಜ್ಜೆ ಹಾಕಿದ. ಕೋಣೆಯನ್ನು ಹೂವುಗಳಿಂದ ಸುಂದರವಾಗಿ ಸಿಂಗರಿಸಲಾಗಿತ್ತು. ಹಾಸಿಗೆಯ ಮೇಲೆ ತಲೆಯಿಂದ ಕಾಲಿನವರೆಗೂ ಮುಸುಕು ಹೊದ್ದು ಮಧುವಣಗಿತ್ತಿ ಕುಳಿತಿದ್ದಳು. ಚಂದ್ರನ ಹೃದಯದಲ್ಲಿ 100 ಕನಸುಗಳು. ಅವನು ನಗುತ್ತಾ ಅವಳ ಬಳಿಗೆ ಹೋಗಿ ಕುಳಿತ. ಅವಳೊಡನೆ ತನ್ನ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದ. ಹೀಗೆ ಮಾತನಾಡುತ್ತಿರುವಾಗ ಚಂದ್ರನಿಗೆ ವಿಪರೀತ ಬಾಯಾರಿಕೆಯಾಯಿತು. ಗಂಟಲು ಒಣಗಿದಂತಾಯಿತು. ನನಗೆ ತುಂಬ ಬಾಯಾರಿಕೆಯಾಗಿದೆ ಲಾವಣ್ಯ, ನಾನು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬರುತ್ತೇನೆ ಎಂದು ಎದ್ದು ನಿಂತ. ಆಗ ಹಾಸಿಗೆಯ ಮೇಲಿದ್ದವದು ತನ್ನ ಮುಸುಕಿನೊಳಗಿನಿಂದಲೇ ಒಂದು ವಿಚಿತ್ರವಾದ ನಡುಗಿಸುವ ಕೀರಲ ಧ್ವನಿಯಲ್ಲಿ ಹೇಳಿದಳು, ನೀವು ಎಲ್ಲಿಗೂ ಹೋಗುವುದು ಬೇಡ, ನೀವು ಇಲ್ಲೇ ಕುಳಿತುಕೊಳ್ಳಿ, ನಾನೇ ನಿಮಗೆ ನೀರು ತಂದು ಕೊಡುತ್ತೇನೆ. ಚಂದ್ರನಿಗೆ ಆಶ್ಚರ್ಯವಾಯಿತು. ಆ ಕೋಣೆಯಲ್ಲಿ ನೀರಿನ ಜಗ್ಗು ಇರಲಿಲ್ಲ. ಬಾವಿ ಇರುವುದು ಮನೆಯ ಹೊರಗಿನ ಅಂಗಳದಲ್ಲಿ. ಆಕೆ ಹೇಗೆ ನೀರು ತರುತ್ತಾಳೆ ಎಂದು ಅವನು ನೋಡುತ್ತಿದ್ದ. ಆಗ ನಡೆದ ಘಟನೆ ಚಂದ್ರನ ರಕ್ತವನ್ನೇ ಹೆಪ್ಪುಗಟ್ಟಿಸಿತು. ಹಾಸಿಗೆಯ ಮೇಲೆ ಕುಳಿತಿದ್ದ ಆ ಲಾವಣ್ಯ ತನ್ನ ಎಡಗೈಯನ್ನು ಮುಂದಕ್ಕೆ ಚಾಚಿದಳು. ಆಕೆಯ ಕೈ ಮನುಷ್ಯರ ಕೈಯಂತೆ ಇರಲಿಲ್ಲ. ಅದು ರಬ್ಬರಿನಂತೆ, ಹಾವಿನಂತೆ ಉದ್ದವಾಗುತ್ತಲೇ ಹೋಯಿತು. ಕೋಣೆಯ ಕಿಟಕಿಯ ಮೂಲಕ ಆಕೆಯ ಕೈ ಹೊರಗೆ ಚಾಚಿತು. ಮೂಳೆಗಳು ಮುರಿಯುವ ಕಟಕಟ ಶಬ್ದದೊಂದಿಗೆ ಆಕೆಯ ಕೈ 10 ಅಡಿ, 20 ಅಡಿ, 50 ಅಡಿ ಉದ್ದಕ್ಕೆ ಬೆಳೆಯುತ್ತಾ ಅಂಗಳದ ಕತ್ತಲೆಯಲ್ಲಿರುವ ಬಾವಿಯೊಳಗೆ ಇಳಿಯಿತು. ಬಾವಿಯಿಂದ ನೀರು ತುಂಬಿದ ಚಂಬನ್ನು ಹಿಡಿದುಕೊಂಡು ಅದೇ ವೇಗದಲ್ಲಿ ಹಾವಿನಂತೆ ಹಿಂದಕ್ಕೆ ಸರಿದು ಕೋಣೆಯೊಳಗೆ ಬಂದು ಚಂದ್ರನ ಮುಂದೆ ನಿಂತಿತು. ಆ ಭಯಾನಕ ದೃಶ್ಯವನ್ನು ನೋಡಿದ ಚಂದ್ರನ ಕಣ್ಣುಗಳು ಅಕ್ಷರಶಃ ಹೊರಬಂದಿದ್ದವು. ಅವನ ಮೈಯೆಲ್ಲ ಬೆವರಿ ಉಸಿರು ನಿಂತು ಹೋದಂತಾಯಿತು. ಇದು ನನ್ನ ಹೆಂಡತಿಯಲ್ಲ, ಇದೊಂದು ಪಿಶಾಚಿ ಎಂದು ಅರಿವಾಗುತ್ತಿದ್ದಂತೆ ಅವನ ಗಂಟಲಿನಿಂದ ಚೀರಾಟವೂ ಹೊರಡಲಿಲ್ಲ. ಭಯದ ಪರಾಕಾಷ್ಠೆಯಿಂದ ಚಂದ್ರ ಅಲ್ಲೇ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಕುಸಿದು ಬಿದ್ದ. ಸ್ವಲ್ಪ ಸಮಯದ ನಂತರ ಚಂದ್ರನಿಗೆ ಮೆಲ್ಲನೆ ಪ್ರಜ್ಞೆ ಮರಳಿತು. ಕಣ್ಣು ತೆರೆದು ನೋಡಿದರೆ ಅವನ ಮುಂದೆ ಆ ಮುಸುಕುದಾರಿ ಮಾಟಗಾತಿ ನಿಂತಿದ್ದಳು. ಈ ಬಾರಿ ಅವಳ ಮುಸುಕು ಸರಿದಿತ್ತು. ಅವಳ ಮುಖ ಬೆಂಕಿಯಲ್ಲಿ ಸುಟ್ಟು ಹೋದಂತಿತ್ತು. ಕಣ್ಣುಗಳ ಜಾಗದಲ್ಲಿ 2 ಆಳವಾದ ಕಪ್ಪು ಹೊಂಡಗಳಿದ್ದವು. ಬಾಯಿಯಿಂದ ರಕ್ತ ಸುರಿಯುತ್ತಿತ್ತು ಮತ್ತು ಹಲ್ಲುಗಳು ರಾಕ್ಷಸಿಯಂತೆ ಹೊರಚಾಚಿದ್ದವು. ಚಂದ್ರ ಪ್ರಾಣಭೀತಿಯಿಂದ ಎದ್ದು ಬಾಗಿಲಿನತ್ತ ಓಡಲು ಪ್ರಯತ್ನಿಸಿದ. ಆದರೆ ಆ ಮಾಟಗಾತಿ ಕಣ್ಣೆಮೆಯಾಡಿಸುವಷ್ಟರಲ್ಲಿ ಅವನ ಮುಂದೆ ಬಂದು ನಿಂತು ತನ್ನ ತಣ್ಣನೆಯ ಮುಳ್ಳಿನಂತಹ ಕೈಯಿಂದ ಅವನ ಕುತ್ತಿಗೆಯನ್ನು ಹಿಡಿದಳು. ಓಡಿ ಹೋಗಬೇಡ. ಅವಳ ಧ್ವನಿ ಸಾವಿರಾರು ಜೇನ್ನೊಣಗಳು ಒಟ್ಟಿಗೆ ಸದ್ದು ಮಾಡಿದಂತಿತ್ತು. ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಮತ್ತು ಇನ್ನು ಮುಂದೆ ನಾನು ನಿನ್ನೊಂದಿಗೆ ಇರುವುದಿಲ್ಲ, ಏಕೆಂದರೆ ನೀನು ನನ್ನ ಅಸಲಿ ರೂಪವನ್ನು ನೋಡಿಬಿಟ್ಟಿದ್ದೀಯ. ನೀನು ನನ್ನನ್ನು ನೋಡದೇ ಇದ್ದಿದ್ದರೆ ನಾನು ಲಾವಣ್ಯಾಳ ರೂಪದಲ್ಲಿಯೇ ನಿನ್ನೊಂದಿಗೆ ಬದುಕುತ್ತಿದ್ದೆ. ಆದರೆ ಈಗ ಅದು ಸಾಧ್ಯವಿಲ್ಲ.
ಚಂದ್ರ ನಡುಗುತ್ತಾ ಅವಳನ್ನೇ ನೋಡುತ್ತಿದ್ದ. ಆಕೆ ಮುಂದುವರಿಸಿದಳು, ನಾನು ಈಗ ಈ ಮನೆಯಿಂದ, ಈ ಊರಿನಿಂದಲೇ ಹೋಗುತ್ತೇನೆ. ಆದರೆ ನೆನಪಿಡು, ಈ ಕಲ್ಲೂರು ಗ್ರಾಮ ಇಂದಿನಿಂದ ನನ್ನ ಕಣ್ಗಾವಲಿನಲ್ಲಿ ಇರುತ್ತದೆ. ಏಕೆಂದರೆ ಇಲ್ಲಿಗೆ ನಾನು ಸೊಸೆಯಾಗಿ, ಅಂದರೆ ಈ ಊರು ನನ್ನ ಅತ್ತೆ ಮನೆಯಾಗಿ ಬಂದಿದ್ದೇನೆ. ನನ್ನ ಅತ್ತೆ ಮನೆಯ ಜನರಿಗೆ ನಾನು ಯಾವುದೇ ತೊಂದರೆ ಕೊಡುವುದಿಲ್ಲ. ಚಂದ್ರ ಉಸಿರು ಬಿಗಿ ಹಿಡಿದುಕೊಂಡು ಕೇಳುತ್ತಿದ್ದ. ಮಾಟಗಾತಿ ತನ್ನ ಕೊನೆಯ ಮಾತುಗಳನ್ನು ಹೇಳಿದಳು. ನಾನು ನಿನಗೊಂದು ವಿಷಯ ಹೇಳುತ್ತೇನೆ, ಅದನ್ನು ನಿನ್ನ ಊರಿನ ಪ್ರತಿಯೊಬ್ಬರಿಗೂ ತಿಳಿಸು. ಎಲ್ಲರೂ ತಮ್ಮ ಮನೆಯ ಒಲೆಯನ್ನು, ಅಂದರೆ ಅಡುಗೆ ಮಾಡುವ ದಿಕ್ಕು, ಉತ್ತರ ದಿಕ್ಕಿಗೆ ಇಟ್ಟಿರುತ್ತಾರೆ. ಆದರೆ ಇಂದಿನಿಂದ ನಿಮ್ಮೂರಿನ ಪ್ರತಿಯೊಂದು ಮನೆಯ ಒಲೆಯು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕು. ದಕ್ಷಿಣ ದಿಕ್ಕು ಯಮಧರ್ಮನ ಮತ್ತು ಪ್ರೇತಗಳ ದಿಕ್ಕು ಎಂದು ಶಾಸ್ತ್ರಗಳು ಹೇಳುತ್ತವೆ, ನಿಜ. ಆದರೆ ನಾನು ಹೇಳಿದಂತೆ ದಕ್ಷಿಣ ದಿಕ್ಕಿಗೆ ಒಲೆ ಇಟ್ಟರೆ ಆ ಮನೆಯ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತದೆ. ಆ ಮನೆಯಲ್ಲಿ ಎಂದಿಗೂ ಹಸಿವು, ಬಡತನ ಅಥವಾ ಯಾವುದೇ ಕಾಯಿಲೆ ಬರುವುದಿಲ್ಲ. ಇಷ್ಟು ಹೇಳಿ ಆ ಮಾಟಗಾತಿ ಒಂದು ಭಯಂಕರವಾದ ನಗುವನ್ನು ಬೀರಿ ಕಪ್ಪು ಹೊಗೆಯಾಗಿ ಮಾರ್ಪಟ್ಟು ಕಿಟಕಿಯ ಮೂಲಕ ಗಾಳಿಯಲ್ಲಿ ಮಾಯವಾದಳು. ಚಂದ್ರ ಅದೇ ರಾತ್ರಿ ಓಡಿ ಹೋಗಿ ಊರಿನ ಹಿರಿಯರನ್ನು ಎಬ್ಬಿಸಿ ನಡೆದದ್ದನ್ನೆಲ್ಲ ಹೇಳಿದ. ಊರಿನವರು ಭಯಭೀತರಾದರು. ಲಾವಣ್ಯಾಳ ಸಾವಿಗೆ ಮಮ್ಮಲ ಮರುಗಿದರು. ಆದರೆ ಆ ಮಾಟಗಾತಿಯ ಎಚ್ಚರಿಕೆಯನ್ನು ಕಡೆಗಣಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಸ್ನೇಹಿತರೆ, ನಿಮಗೆ ಆಶ್ಚರ್ಯವಾಗಬಹುದು, ಅಂದಿನಿಂದ ಇಂದಿನವರೆಗೂ ಆ ಕಲ್ಲೂರು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯ ಒಲೆಯು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ವಾಸ್ತುಶಾಸ್ತ್ರಕ್ಕೆ ಇದು ಸಂಪೂರ್ಣ ವಿರುದ್ಧವಾಗಿದ್ದರೂ ಆ ಊರಿನ ಜನ ಇದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಮತ್ತು ವಿಚಿತ್ರವೆಂದರೆ, ಅಂದಿನಿಂದ ಆ ಹಳ್ಳಿಯಲ್ಲಿ ಯಾರೊಬ್ಬರೂ ಹಸಿವಿನಿಂದ ಸತ್ತಿಲ್ಲ. ಅಲ್ಲಿ ಯಾವುದೇ ದೊಡ್ಡ ಕಾಯಿಲೆಗಳು ಬಂದಿಲ್ಲ. ಆದರೆ ಇಂದಿಗೂ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಆ ದಟ್ಟ ಕಾಡಿನ ದಾರಿಯಲ್ಲಿ ಪಲ್ಲಕ್ಕಿ ಹೊತ್ತೊಯ್ಯುವ ಸದ್ದು ಮತ್ತು ಒಬ್ಬ ಹೆಂಗಸಿನ ಪಾದಗೆಜ್ಜೆಯ ನಾದ ಕೇಳಿಬರುತ್ತದೆ ಎಂದು ಊರಿನವರು ಹೇಳುತ್ತಾರೆ. ಆಕೆಯ ಕಣ್ಗಾವಲು ಇನ್ನೂ ಆ ಊರಿನ ಮೇಲೆಯೇ ಇದೆ. ಯೋಚಿಸಿ, ನಾವು ನಂಬುವ ಶಾಸ್ತ್ರಗಳು, ವಿಜ್ಞಾನಗಳ ಆಚೆಗೂ ನಮ್ಮ ಕಣ್ಣಿಗೆ ಕಾಣದ, ನಮಗೆ ಅರ್ಥವಾಗದ ಎಷ್ಟೋ ರಹಸ್ಯಗಳು ಈ ಪ್ರಪಂಚದಲ್ಲಿ ಅಡಗಿವೆ. ಈ ಕತೆ ಮುಗಿಯಿತು. ಆದರೆ ನಿಮ್ಮ ಮನೆಯ ಕತ್ತಲ ಮೂಲೆಯಲ್ಲಿ ಯಾರಾದರೂ ನಿಂತಿದ್ದಾರೆಯೇ? ಒಮ್ಮೆ ದೀಪ ಹಾಕಿ ನೋಡಿ. ಶುಭರಾತ್ರಿ.